ಗಿಲ್ಲಿ ಮತ್ತೆ ಕಾವ್ಯ ನೀವು ನೋಡ್ದಂಗೆ ಅಂದ್ರೆ ಗಿಲ್ಲಿ ಬಗ್ಗೆ ಏನಾದ್ರು ಹೇಳಿದ್ರೆ ಕಾವ್ಯ ಬರೋದು, ಕಾವ್ಯ ಬಗ್ಗೆ ಏನಾದ್ರು ಹೇಳಿದಾಗ ಗಿಲ್ಲಿ ಬರೋದು. ನಿಜವಾಗ್ಲೂ ಇದು ಪ್ಯೂರ್ ಫ್ರೆಂಡ್ಶಿಪ್ ಏನಾ ಅಥವಾ ಮುಂದೆ ಒಂದಿನ ಜಗಳ ಇಬ್ರು ಡಿವೈಡ್ ಆಗ್ತಾರಾ? ಒಳಗಡೆ ಡಿವೈಡ್ ಆಗಲ್ಲ ಅನ್ಸುತ್ತೆ. ಯಾಕಂದ್ರೆ ಲಾಭ ಇದೆ. ಒಂದು ಆಟದಿಂದ ಅವರಿಬ್ರಿಗೂ ಲಾಭ ಇದೆ. ಹಾಗಾಗಿ ಒಳಗಡೆ ಡಿವೈಡ್ ಆಗಲ್ಲ. ಆಚೆಗೆ ಬಂದ್ಮೇಲೆ ನೋಡಿ ಎಷ್ಟು ದಿನ ಒಟ್ಟಿಗಿರ್ತಾರೆ ಅಂತ. ಐ ಡೋಂಟ್ ನೋ. ಒಟ್ಟಿಗೆ ಪ್ರೋಗ್ರಾಮ್ ಮಾಡಿದ್ರೆ ಒಟ್ಟಿಗಿರ್ಬೋದು. ಅದರ್ವೈಸ್ ಅಲ್ಲಾದಂಥ ಫ್ರೆಂಡ್‌ಶಿಪ್‌ನ ತಗೊಂಡು ಹೋಗ್ತಾರೆ, ಮಾಡ್ತಾರೆ. ನನ್ಗೆ ಈ ಪರ್ಟಿಕ್ಯುಲರ್ ಈ ಸೀಸನಲ್ಲಿ ತುಂಬಾ ಯಾರೋ ಎಮೋಷನಲಿ ಕನೆಕ್ಟ್. ಈವನ್ ನನ್ನ ಅಶ್ವಿನಿ ಅವ್ರನ್ನೂ ತಗೊಳ್ಳಿ ನೀವು. ಏನೋ ನಾವು ಜೀವದ ಗೆಳತಿಯರಾಗ್ಬಿಡ್ತೀವಿ. ಇಲ್ಲ, ಒಳ್ಳೆ ಫ್ರೆಂಡ್‌ಶಿಪ್ ಇದೆ. ಹೌದು, ಅದು ಕಂಟಿನ್ಯೂನೂ ಆಗುತ್ತೆ. ಬಟ್ ಅದ್ರ ಆಚೆಗೆ ಏನೋ ಜೀವಮಾನದುದ್ದಕ್ಕೂ ಹೋಗುತ್ತಾ ಅಂತಂದ್ರೆ ನಾನು ಇಲ್ಲ ಅಂತೀನಿ. ಬೇರೆ ಸೀಸನ್ ನೋಡಿದಾಗ ಅವರೆಲ್ಲ ತುಂಬಾ ಎಮೋಷನಲಿ ಕನೆಕ್ಟೆಡ್ ಇದ್ರು. ಬಟ್ ನಮ್ಗೆ ಅದೇ ನಂಬಿಕೆದೇ ಒಂದು ಭಯ ಇದ್ದೇ ಇರುತ್ತೆ. ಯಾರಿಗೇ ಆಗ್ಲಿ, ಇನ್ನೊಬ್ಬ ಯಾರೋ ಪರ್ಸನ್‌ನ ನಾವು ಲೈಫಲ್ಲಿ ತಗೋಬೇಕು. ನನ್ನನ್ನೇ ಆಗ್ಲಿ, ಅವ್ರನ್ನೇ ಆಗ್ಲಿ, ಏನೋ ಒಂದು ಭಯ ಇರುತ್ತೆ. ಅಟ್ಯಾಚ್‌ಮೆಂಟ್ಸ್ ಬಗ್ಗೆನೂ ಕೂಡ ಒಂದು ಭಯ ಇರುತ್ತೆ. ಸೊ ಇವರಿಬ್ರದ್ದು ಅಂತ ತಗೊಂಡಾಗ ಬಹುಶಃ ಒಳಗಡೆ ಇದ್ದಾಗಂತೂ ಅವ್ರು ದೂರ ಆಗಲ್ಲ ಅನ್ಸ್ತಾ ಇದೆ. ಅಥವಾ ಎಲ್ರೂ ಗಿಲ್ಲಿಯಿಂದಾನೇ ಕಾವ್ಯ, ಕಾವ್ಯಯಿಂದಾನೇ ಗಿಲ್ಲಿ, ಈ ಮಾತುಗಳು ಬಂದಾಗ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ದೂರ ಆದ್ರೂ ಆಗ್ಬೋದು. ಬಟ್ ಗಿಲ್ಲಿಗ್ ಗೊತ್ತು ಹತ್ರ ಇದ್ರೇನೆ ಲಾಭ. ಅದೇ ಅವ್ನ್ ಸ್ಟ್ರಾಟಜಿ. ಹಂಗಾಗಿ ಅವ್ನ್ ದೂರ ಆಗಕ್ ಬಿಡಲ್ಲ ಅಂತಾನೆ ನನ್ಗನ್ಸುತ್ತೆ. ಆಹ್, ಯಾರು ನೋಡಿ, ಹೌದು ಒಳಗಡೆ ಹೋದಾಗ ಈಗ ನಿಮ್ದು ನ್ಯಾಚುರಲ್ಲು ಅವ್ರದ್ದು ಅದ ಅಂತ ನೀವು ಕೇಳ್ಬೋದು. ಸೊ ಅವರಿಬ್ರು ಜಂಟಿಯಾಗಿ ಹೋಗಿದ್ದೇ ಅವ್ರಿಗೆ ಪ್ಲಸ್ ಆಯ್ತು. ಮುಂಚಿಂದನೂ ಕಾವ್ಯ ಗಿಲ್ಲಿನ ಬಿಟ್ಕೊಡ್ತಾ ಇರ್ಲಿಲ್ಲ ಯಾವುದೋ ವಿಚಾರ. ಬಟ್ ಅದ್ರ ಆಚೆಗೆ ಅದರಿಂದ ಲಾಭ ಇದೆ ಅನ್ನೋದು ಕೂಡ ಅವ್ರಿಗೆ ಗೊತ್ತಿದೆ. ಸೊ ಹಾಗಾಗಿ ಜೊತೆಗಿದ್ದಾರೆ. ಒಂದು ಸ್ಟ್ರಾಟರ್ಜಿನೂ ಇದೆ. ಪ್ಯೂರ್ ಆಗಿ 100% ಗಿಲ್ಲಿ ಅಂದ್ರೆ ಕಾವ್ಯ ಅಲ್ಲ. ಆಮ್, ತುಂಬಾ ಕ್ಲೆವರ್ ಇದ್ದಾರೆ. ಇಬ್ರು ಕೂಡ ಕ್ಲೆವರ್ ಇದ್ದಾರೆ. ಒಟ್ಟಿಗೆ ಹೋದ್ರೆ ಅದು ವರ್ಕ್ ಆಗುತ್ತೆ. ವೀಕೆಂಡಲ್ಲಿ ಕಾವ್ ಕಾವ್ ಅಂತ ಅಂದಾಗ ಜನ ಅಲ್ಲಿ ನಗೋದಿರ್ಬೋದು. ಅವಳು ಆಚೆ ಹೋದಾಗ ಗಿಲ್ಲಿ ಗಿಲ್ಲಿ ಅನ್ನೋದಿರ್ಬೋದು. ಅವಾಗ ಗೊತ್ತಾಗುತ್ತೆ. ಒಂದು ಆ ಚಪ್ಪಾಳೆಯಿಂದನೇ ನಮಗೆ ಗೊತ್ತಾಗುತ್ತೆ ಯಾರು ಹೆಂಗ್ ಆಚೆ ಕಡೆ ಓಡ್ತಾ ಇದ್ದಾರೆ ಅಂತ. ಬಹುಶಃ ಅದನ್ನ ಮಿಸ್ ಮಾಡ್ಕೊಳ್ಳೋದಕ್ಕೆ ಕಾವ್ಯನೂ ಇಷ್ಟಪಡಲ್ಲ ಅಂತ ನನ್ಗನ್ಸುತ್ತೆ. ಸೊ ದೇ ಬೋತ್ ಆರ್ ಕ್ಲೆವರ್. ಸ್ಟ್ರಾಟರ್ಜಿ ಅಂತೂ ಇದೆ. ಇಬ್ರು ಒಟ್ಟಿಗೆ ಇರೋದ್ರಲ್ಲಿ ಸ್ಟ್ರಾಟಜಿ ಇದೆ. ಈ ವೀಕೆಂಡ್ ಅಲ್ಲಿ ಕಾವ್ಯ ನೋಡಿದ್ರೆ ಎಮ್ಮೆ ಚರ್ಮ ಅಂತ ಕೊಟ್ರು. ನೆಕ್ಸ್ಟ್ ಮತ್ತೆ ಒಂದಾದ್ರು. ಬಟ್ ಆ ಎಮ್ಮೆ ಚರ್ಮ ಅಂತ ಕೊಟ್ಟಾಗ ನಿಮ್ಗೆ ಯಾರಿಗಾರು ಏನಾದ್ರು ಅನ್ಸಿತ್ತಾ? ನೋಡು ಜೊತೆಲ್ಲೇ ಇದ್ದು ಈ ತರ ಕಮೆಂಟ್ ಪಾಸ್ ಮಾಡಿದ್ರು. ಆಕ್ಚುಲಿ ಎಲ್ಲಾ ಪ್ರಾಣಿಗಳು ಎಲ್ಲಾರು ಗಿಲ್ಲಿಗೆ ಕೊಟ್ಟಿದ್ದು. ಅವ್ನು ಆಕ್ಚುಲಿ ಎಮ್ಮೆ ಚರ್ಮನೆ. ಎಮ್ಮೆ ಮೇಲೆ ಮಳೆ ಹೊಯ್ದಾಗೇನೆ ಆಡೋದು ಅವನು. ಅವನು ತುಂಬಾ ಆಕ್ಟಿವ್. ಮಾತಷ್ಟೇ ಆಕ್ಟಿವ್. ಸುಮ್ನೆ ಮಲ್ಗಿರ್ತಾನೆ. ರಘು ಅವ್ರ ತೊಡೆ ಮೇಲೆ ಮಲ್ಗಿರ್ತಾನೆ. ನಾನು ಅದಕ್ಕೆ ಸೊಂಟ ಇಲ್ಲ ಅಂತ ಹೇಳಿದ್ ಗಿಲ್ಲಿಗೆ. ಅವನಂತೂ ಹಿಂಗ್ ನಮ್ ತರ ಸ್ಟ್ರೇಟ್ ಆಗಿ ಕೂರೋದಿಲ್ಲ. ಹಿಂಗೆ ವರ್ಕೊಂಡು ಆ ಇನ್ಹೇಲರ್ ಇದ್ ಮಾಡ್ಕೊಂಡೇ ಇರ್ತಾನೆ. ಸೊ ಎಮ್ಮೆ ಚರ್ಮ ಹೆಂಗೆ ಅಂದ್ರೆ ನಾವು ಎಷ್ಟು ಬಾರಿಸಿದ್ರು ಅದಕ್ಕೆ ತಾಕಲ್ಲ. ಹಂಗೆ ಗಿಲ್ಲಿಗೆ ನೀನ್ ಮಾತಾಡ್ಬೇಡ ನನ್ನ ಬಗ್ಗೆ ಏನ್ ಹೇಳಿದ್ರು ಅವ್ನು ಜಾಸ್ತಿ ಮಾಡ್ತಾನೆ ಹೊರತು ಅದು ಎಮ್ಮೆ ಮೇಲೆ ಮಳೆ ಹೊಯ್ದಂಗೆ ಅಂತಾರಲ್ಲ. ಎಮ್ಮೆ ಮೇಲೆ ಎಷ್ಟು ಮಳೆ ಹೊಯ್ದ್ರು ಅದಕ್ಕೇನು ಅನ್ಸಲ್ಲ, ನಿಂತೇ ಇರುತ್ತೆ. ಹಂಗೆ ಕರೆಕ್ಟ್ ಆಗೇ ಹೇಳಿದಾಳೆ ಕಾವ್ಯ. ಅದ್ರಲ್ಲಿ ಅಲ್ಲಿ ಏನ್ ತಪ್ಪಿಲ್ಲ.